ದೆಹಲಿಯಲ್ಲಿಂದು ನಡೆದ ಇನ್ಸ್ಪೈರಿಂಗ್ ಇನ್ನೋವೇಟರ್ಸ್ ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಪಾಲ್ಗೊಂಡರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಡಾ ಎಲ್ ಮುರುಗನ್, ಮಾಧ್ಯಮ ಮತ್ತು ಮನೋರಂಜನೆ ಕ್ಷಿಪ್ರವಾಗಿ ಅಭಿವೃದ್ಧಿ ಹೊಂದುತ್ತಿವೆ. ನಮ್ಮ ಸಂಸ್ಕೃತಿಯ ಕುರಿತು ವಿಶ್ವಕ್ಕೆ ತಿಳಿಸಲು ಇದು ಸೂಕ್ತವಾದ ಸಮಯವಾಗಿದೆ ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವಾಗಿದೆ ಎಂದು ತಿಳಿಸಿದರು. ಇಂದು ಭಾರತದಲ್ಲಿ ಹಾಲಿವುಡ್ ಸಿನಿಮಾಗಳ ಚಿತ್ರೀಕರಣದ ನಂತರದ ಕಾರ್ಯಗಳು ನಡೆಯುತ್ತಿವೆ. ಆಸಕ್ತ ಯುವಜನತೆಗೆ ಹೊಸ ಉದ್ಯೋಗದ ಅವಕಾಶಗಳು ದೊರೆಯುತ್ತಿವೆ. ಡಿಜಿಟಲ್ ಮಾಧ್ಯಮಗಳು ಇಂದು ಜನಪ್ರಿಯವಾಗಿದ್ದು, ಜನರು ಮೊಬೈಲ್ ಮೂಲಕ ಸೃಜನಶೀಲ ವಿಷಯಗಳನ್ನು ನಿರ್ಮಿಸುತ್ತಿದ್ದಾರೆ. ಡಿಜಿಟಲ್ ಮಾಧ್ಯಮಗಳ ಮೂಲಕ ಸೃಜನಶೀಲತೆಯುಳ್ಳ ಜನರಿಗೆ ಅಪಾರ ಅವಕಾಶಗಳು ಸೃಷ್ಟಿಯಾಗಿವೆ. ಭಾರತ ಅಭಿವೃದ್ಧಿಯೆಡೆಗೆ ಹೆಜ್ಜೆ ಹಾಕುತ್ತಿದ್ದು, ಎಲ್ಲರೂ ಜೊತೆಗೂಡಿ 2047ರ ವಿಕಸಿತ ಭಾರತ ಸಂಕಲ್ಪವನ್ನು ಸಾಕಾರಗೊಳಿಸಬೇಕಾಗಿ ಹೇಳಿದರು. We are marching towards the Viksit Bharat 2047. We are in the Amrit Kaal. Everyone together we will work, we will join and we will achieve the Viksit Bharat progressive nation at 2047. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು, ನೂತನ ಭಾರತ ಆವಿಷ್ಕಾರ ಹಾಗೂ ನಾವೀನ್ಯತೆಯಿಂದ ಗುರುತಿಸಿಕೊಳ್ಳುತ್ತಿದೆ ಎಂದು ಅಭಿಪ್ರಾಯಪಟ್ಟರು. Getting in global stars to promote their products, etc., would be an absolute dead thing. There's nothing called advertising on those fronts now.